ಮಣ್ಣೆರ್ಚಿ ಹಳ್ಳಕ್ಕೆ ಸುಲಭವಾಗಿ ಬೀಳಿಸಬಹುದು ಅಂತಾನೂ ಅನ್ಕೊಂಡಿರ್ಬೋದು. ಆದ್ರೆ ಪದೇ ಪದೇ ನೀವು ತೋಡಿರೋ ಹಳ್ಳಕ್ಕೆ ಬೀಳಕ್ಕೆ ಈಗಿ ಸುಬ್ಲಕ್ಷ್ಮಿ ನಿಮ್ ಹಳೆ ಹೆಂಡತಿ ಸುಬ್ಲಕ್ಷ್ಮಿ ಅಲ್ಲ. ಸೀತೆಗಿರೋ ನಂಬಿಕೆ ನನಗಿಲ್ದೇ ಇರ್ಬೋದು, ಆದ್ರೆ ಸೀತೆ ಹಂಗ್ ಬದುಕೋ ದಿಟ್ಟತನ ನನಗೈತೆ. ಹಂಗೆ ಬದುಕ್ತೀನಿ. ಇಲ್ಲಿವರೆಗೂ ನಿಮ್ಮಿಂದ ಮೋಸ ಹೋಗಿದ್ ಸುಬ್ಬಿನೇ ಬೇರೆ. ಇನ್ನು ಮುಂದೆ ನಿಮ್ ಮೋಸಕ್ಕೆ ಮರಳಾಗದೆ ಬದುಕೋ ಸುಬ್ಬಿನೇ ಬೇರೆ. ನೆನಪನಾಗಿಟ್ಕೊಳ್ಳಿ. ಯಾರು ಎಷ್ಟೇ ಸರ್ಕಸ್ ಮಾಡಿದ್ರು ಕಡೆಗೆ ಶನಾಯ ಏನು ಅನ್ಕೊಂಡಿರ್ತಾಳೋ ಅದೇ ಆಗತ್ತೆ. ಸೊ ಮುಂದೆ ಏನು ಪ್ಲ್ಯಾನ್ ಶನಾಯ? ಸದ್ಯಕ್ಕೆ ನಾನೇನು ಪ್ಲ್ಯಾನ್ ಮಾಡಬೇಕಾಗಿಲ್ಲ, ಎಲ್ಲ ಗ್ಯಾರಿನೇ ಪ್ಲ್ಯಾನ್ ಮಾಡಿದ್ದಾನೆ. ಆ ಬಕ್ರ ಸುಬ್ಬಿನ ಮನೇಲಿ ಕೆಲಸ ಥರ ಇಟ್ಕೊಂಡಿರ್ತಾನೆ. ನಾನು ಗ್ಯಾರಿ ಬೇರೆ ಫ್ಲ್ಯಾಟಲ್ಲಿ ಹಾಯಾಗಿರ್ತೀವಿ. ಅಂದರೆ ನೀನು ಬೇರೆ ಫ್ಲ್ಯಾಟ್ ಮಾಡ್ತಿದ್ಯಾ? ನಾನು ಯಾಕೆ ಮಾಡಲಿದ್ದು? ಗ್ಯಾರಿ ಆ ಥರ ಮಾಡಿಸ್ತೀನಿ. ಅದಕ್ಕೆ ಅವನು ಒಪ್ತಾನಾ? ಒಪ್ಪೋ ಹಾಗೆ ನಾನು ಮಾಡ್ತೀನಿ ಈಶಾ. ನನಗೋಸ್ಕರ ವಿಷನೇ ಕುಡಿಯೋನು ಇನ್ನು ಹಾಗಲ್ಕಾಯಿ ಜ್ಯೂಸ್ ಕುಡಿಯಲ್ವಾ? ನಾನು ಅವನಿಗೆ ಏನೇ ಕೊಟ್ಟರು ಅದು ಅವನಿಗೆ ಸಿಹಿನೇ. ನಾನು ಏನೇ ಡಿಸಿಷನ್ಸ್ ತೊಗೊಂಡ್ರು ಅದು ಅವನಿಗೆ ಇಷ್ಟನೇ. ದಟ್ಸ್ ಗ್ರೇಟ್. ಅಂದರೆ ಗುರು ಇಷ್ಟರಲ್ಲೇ ಹೊಸ ಫ್ಲ್ಯಾಟ್ ತಗೊಳ್ತಾನೆ ಅಂತ ಆಯಿತು. ಅದು ನನ್ನ ಹೆಸರಲ್ಲಿ. ಯಾ ಅನ್ಬಿಲಿವೇಬಲ್ ಶನಾಯ. ಎಲ್ಲ ಹುಡುಗಿರು ನಿನ್ನಿಂದ ಕಲಿಬೇಕು. ಇಷ್ಟೆಲ್ಲ ಗೊತ್ತಾದ್ಮೇಲೆ ಇನ್ಯಾಕೆ ಮುಚ್ಚುಮರೆ? ನೀನು ಹೇಳ್ತಿರೋದೇ ಕೊನೆ ಮಾತಾ? ಮತ್ತೆ ಯಾವತ್ತೂ ವಾಪಸ್ ಬರೋದಿಲ್ವಾ? ಬರಕ್ಕಿಲ್ಲ. ಬರಲ್ಲ ಅಂತ ಇನ್ನು ಎಷ್ಟು ಸಲ ನನ್ನ ಬಾಯಲ್ಲಿ ಕೇಳೋ ಆಸೆ ಐತೆ ನಿಮ್ಗೆ? ಓ, ಕನ್ಫರ್ಮ್ ಮಾಡ್ಕೊತಾ ಇದ್ದೀರಾ? ಇವಳು ಮತ್ತೆ ವಾಪಸ್ ಬಂದ್ಬಿಟ್ರೆ ಯಾವ ನಾಟಕ ಆಡಿ ಇವಳು ನಂಬಿಸ್ಬೇಕು ಅಂತ? ಏಯ್, ಹೆಚ್ಚಿಗೆ ಮಾತಾಡಬೇಡ. ಇದೇ ನಿನ್ ಕಡೆ ನಿರ್ಧಾರನ ಅಷ್ಟು ಹೇಳು ಸಾಕು. ಹೌದು, ಇದೇ ನನ್ನ ಕಡೆ ನಿರ್ಧಾರ. ಮತ್ತೆ ನಿಮ್ ತಾವು ಬಂದು ತೊಂದರೆ ಕೊಡಕ್ಕಿಲ್ಲ. ಹೆಂಡತಿ ಇಲ್ದೇ ಇರೋ ನೆಮ್ಮದಿ ನಿಮ್ಮದಾಗ್ಲಿ. ಗಂಡ ಇಲ್ದೇ ಹೋದ್ರು ಬದುಕು ಕಟ್ಕೊಡೋ ಧೈರ್ಯ ನನ್ನದಾಗ್ಲಿ. ಸುಬ್ಲಕ್ಷ್ಮಿ, ಯಾಕಮ್ಮ ಎಲ್ಲಿ ನಿಂತಿದ್ಯಾ? ನನಗೆ ಸಂಸ್ಬಿಡಿ ಅಂಕಲ್. ನೀವೆಲ್ಲ ನನ್ನ ಸಂಸಾರ ಸರಿ ಹೋಯ್ತು ಅಂತ ಎಷ್ಟು ಸಂತೋಷವಾಗಿದ್ರಿ. ಆದ್ರೆ ನನ್ನ ದುರಾದೃಷ್ಟ ನಿಮ್ಮ ಸಂತೋಷನೆಲ್ಲ ಹಾಳು ಮಾಡ್ಬಿಡ್ತು. ಏನ್ ಮಾತು ಅಂತ ಆಡ್ತೀಯ ಸುಬ್ಲಕ್ಷ್ಮಿ? ಇದೆಲ್ಲ ಆಗಿರೋದು ನಿನ್ನ ದುರಾದೃಷ್ಟದಿಂದ ಅಲ್ಲ, ನಿನ್ನ ಗಂಡನ ದುರ್ಬುದ್ಧಿಯಿಂದ.
ಸುಬ್ಲಕ್ಷ್ಮಿ, ನಿನ್ನ ಸಂಸಾರ ಸರಿ ಹೋಯ್ತು ಅನ್ನೋ ಖುಷಿಲಿ ನಾವಿದ್ವಮ್ಮ. ಅದಕ್ಕೆ ನೀನು ಯಾಕೆ ಕ್ಷಮೆ ಕೇಳ್ತೀಯಾ? ಅದ್ರಲ್ಲಿ ನಿಂದೇನು ತಪ್ಪಿಲ್ಲ. ಆದರೂ ಅಂಕಲ್, ಅವ್ರನ್ನ ನಂಬಿ ನಾನು ಮೋಸ ಹೋಗಿದ್ದು ಅಲ್ಲದೆ ನಿಮ್ಗಳಿಗೂ ಬೇಜಾರು ಮಾಡಿಸ್ಬಿಟ್ಟೆ. ನೋಡಮ್ಮ, ನಿನ್ನ ನೋವಿನ ಮುಂದೆ ನಮ್ಮ ನಿರಾಸೆ ದೊಡ್ಡದಲ್ಲ. ಈಗ ಅದೆಲ್ಲ ಬಿಟ್ಬಿಡು. ನಡಿ, ಇಲ್ಲಿ ನಿಂತ್ಕೊಂಡು ಏನು ಮಾಡ್ತೀಯ? ನಡಿ ಮನೆಗೆ ನಡಿ. ಈಗಾಗಲೇ ತೀರ್ಸಕ್ಕಾಗದೇ ಇರೋಷ್ಟು ನಿಮ್ಮ ಋಣ ನನ್ನ ಮೇಲೈತೆ. ಈಗ ಮತ್ತೆ ನಿಮ್ಮ ಋಣದ ಭಾರ ನನ್ನ ಮೇಲೆ ಹಾಕ್ಬೇಡಿ. ಇವ್ರು ಮಾಡಿರೋದಕ್ಕೆ ನನಗೆ ನೋವಾಗಿರೋದಕ್ಕಿಂತ ಹೆಚ್ಚಾಗಿ ಒಂದು ವಿಚಿತ್ರ ಧೈರ್ಯ ಬಂದೈತೆ. ನಾನು ಇವ್ರ ಹತ್ರ ಯಾವುದಕ್ಕೂ ಗೋಗರಿದೆ ನಾನು ಬದುಕು ತೋರಿಸ್ಬೇಕು ಅನ್ನೋ ಛಲನ ಇವರೇ ಗಟ್ಟಿ ಮಾಡವ್ರೆ. ಇನ್ನೇನಿದ್ರು ನನ್ನ ಗುರಿ ಅದೇಯ. ನಾನು ನನ್ನ ಮಗ ಇವ್ರು ಹಂಗಿಲ್ದೆ ಇವ್ರಿಗಿಂತ ಚೆನ್ನಾಗಿ ಬದುಕು ತೋರಿಸ್ಬೇಕು. ಬದುಕು ತೋರಿಸ್ತೀನಿ. ಗುಡ್, ವೆರಿ ಗುಡ್. ತುಂಬ ಸಂತೋಷಮ್ಮ. ಅವನ ಹಂಗಿಲ್ದೆ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ಯಾ. ಆದರೆ ನಮ್ಮ ಪ್ರೀತಿನೂ ಇಲ್ಲದೆ ಬದುಕಬೇಕು ಅಂತ ತೀರ್ಮಾನ ಮಾಡಿದ್ಯಾ? ಅಂಕಲ್, ಮತ್ತಿನ್ನೇನಮ್ಮ, ಮಾತಿಗೂ ಋಣದ ಮಾತು ಮಾತಾಡಿ ನಮ್ಮ ಪ್ರೀತಿಗೆ ಅರ್ಥನೇ ಇಲ್ದಿರೋ ಹಾಗೆ ಮಾಡ್ತಿದೀಯಾ? ಇಂಥ ಸಮಯದಲ್ಲಿ ನೀನೊಬ್ಳನ್ನೇ ಒಂಟಿಯಾಗಿರೋದಕ್ಕೆ ನಾವು ಬಿಡಬೇಕಾ? ನೀನೊಬ್ಳೆ ಕಷ್ಟಪಡೋದನ್ನು ನಾವು ನೋಡಿಕೊಂಡು ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿರೋಕ್ಕಾಗತ್ತಾ? ಸರಿ ಬಿಡು, ನಡಿ. ನಿಮ್ಮ ಮಾವ ಹಿಂಗೆ ಈ ವಿಷಯ ಎಲ್ಲ ತಿಳಿಸಿ ನಿನ್ನ ಅಲ್ಲೇ ಬಿಟ್ಟು ಬರ್ತೀವಿ. ಅಯ್ಯೋ ಅಂಕಲ್, ಹಂಗೇನಾದರೂ ಆದರೆ ತುಂಬ ನೊಂದ್ಕೊಂಡ್ಬಿಡ್ತಾರೆ. ಹಾಗೇನೆ ನೀನು ಇಂಥ ಸಮಯದಲ್ಲಿ ಈ ಮಗುನೂ ಕರ್ಕೊಂಡು ಒಂಟಿಯಾಗಿ ಬೇರೆ ಎಲ್ಲೋ ಇದ್ದರೆ ನಮಗೂ ನೋವಾಗುತ್ತೆ. ನೀನು ಒಂದು ಕೆಲಸ ಮಾಡು, ಒಂದೇ ನಿನ್ನ ಅತ್ತೆ ಮಾವಿನ ಜೊತೆ ಇರು, ಇಲ್ಲ ಅಪ್ಪ ಅಮ್ಮನ ಜೊತೆಲಿರು ಅಷ್ಟೇ. ಹೋಗ್ತಾಳೆ ನೋಡೋ. ನೀನು ಅಂದ್ಕೊಂಡಿದ್ದನ್ನ ಸಾಧಿಸಿ ನೆಲೆ ಊರವರೆಗೂ ನೀನು ಒಂಟಿಯಾಗಿರೋದಕ್ಕೆ ಬಿಡೋದಿಲ್ಲ ಅಷ್ಟೇ, ತಿಳ್ಕೊಂಬಿಡು. ಅರ್ಥ ಆಯ್ತಾನೆ? ಭಾರತಿ, ಇವಳನ್ನ ಕರ್ಕೊಂಡು ಬಾ. ಅಲ್ಲ ಅಂಕಲ್, ಅದು ಅಥರ್ವ. ಸುಬ್ಬಿ, ಇನ್ನೇನು ಮಾತಾಡ್ಬೇಡ, ಸುಮ್ಮನೆ ಬಾ. ಆಂಟಿ, ನೀವಾದ್ರೂ ನಾನು ಹೇಳೋದನ್ನ ಕೇಳಿ ಆಂಟಿ. ಸುಬ್ಬಿ, ನನ್ ಬಾ ಅಂತ ಹೇಳಿದೆ ತಾನೆ, ಬಾ. ಆಂಟಿ, ಸುಬ್ಬಿ. ಅಯ್ಯೋ ಆಂಟಿ, ನನ್ನ ಮಾತು ಕೇಳಿ. ಗ್ಯಾರಿ, ನೀನು ಹೇಳ್ತಿರೋದು ನಿಜಾನಾ? ಎಸ್ ಜಾನು, ಅವಳಿಗೆಲ್ಲ ವಿಚಾರ ಮೊದಲೇ ಗೊತ್ತಿತ್ತಂತೆ. ಮನೆಯವ್ರು ಗೊತ್ತಾಗಬಾರ್ದು ಅಂತ ಹಳ್ಳಿಯಿಂದ ಸುಮ್ಮನೆ ಬಂದಂತೆ. ವಾಟೆವ, ಈಗೇನು ಮಾಡ್ತಾಳಂತೆ? ಇನ್ನೇನು ಮಾಡ್ತಾಳೆ? ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಬರೋದಿಲ್ಲ ಅಂತ ಚಾಲೆಂಜ್ ಮಾಡ್ಬಿಟ್ಟು ಹೋಗಿದ್ದಾಳೆ. ವಾವ್, ದಟ್ಸ್ ಅ ಗ್ರೇಟ್ ನ್ಯೂಸ್ ಗ್ಯಾರಿ. ಅದೇ ಖುಷಿಗೆ ಚಿಯರ್ಸ್. ಆದರೂ ಅವಳು ನಮ್ಗೆ ಕೊಟ್ಟಿರೋ ಟೆನ್ಷನ್ಗೆ ಅವಳಿಗೆ ಗೊತ್ತಿಲ್ಲದೆ ಸ್ವಲ್ಪ ದಿನ ಆಟ ಆಡ್ಸೋಣ ಅಂತ ಅನ್ಕೊಂಡಿದ್ದೆ. ಆದರೆ ಅವಳ ಕರ್ಮ ಇವತ್ತೇ ಮನೆ ಬಿಟ್ಟು ಹೊಟ್ಟೋದ್ಲು. ಸೊ ಮುಂದೆ ನನ್ನ ಪ್ಲಾನ್ಸ್? ನೀನು ಹೇಗೆ ಹೇಳ್ತೀಯೋ ಹಾಗೆ. ನನಗೋಸ್ಕರ ನೀನು ಎಷ್ಟೆಲ್ಲ ಅವಮಾನಗಳನ್ನ ಫೇಸ್ ಮಾಡಿದ್ದೀಯಾ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯಾ, ಎಷ್ಟೆಲ್ಲ ರಿಸ್ಕ್ ತೊಗೊಂಡಿದ್ದೀಯಾ. ಅದಕ್ಕಾದರೂ ನೀನು ಹೇಗೆ ಹೇಳ್ತೀಯೋ ಹಾಗೆ ನಾನು ಕೇಳಲೇಬೇಕು. ಸೊ ಇನ್ನು ಮುಂದೆ ಎಲ್ಲ ನಿನ್ನ ಡಿಸಿಷನ್ಸೇ. ವಾವ್, ಸೋ ಸ್ವೀಟ್. ಲವ್ ಯು ಗ್ಯಾರಿ. ಲವ್ ಯು ಟು ಜಾನು. ಹೇಳು, ನೆಕ್ಸ್ಟ್ ಏನು ಮಾಡೋಣ? ನಾವು ಹೊಸ ಫ್ಲ್ಯಾಟ್ ಪರ್ಚೇಸ್ ಮಾಡೋಣ.
ಜಾನು, ಹೌದು ಗ್ಯಾರಿ, ಆ ಅಪಾರ್ಟ್ಮೆಂಟ್ ಸವಾಸನೆ ನಮಗೆ ಬೇಡ. ಆದಷ್ಟು ಬೇಗ ಬೇರೆ ಫ್ಲ್ಯಾಟ್ ತಗೊಂಡು ನಾವು ಅಲ್ಲಿಗೆ ಶಿಫ್ಟ್ ಆಗಿಬಿಡೋಣ. ಎಸ್, ಖಂಡಿತ ಚಂದ್ರು, ಬೆಳಿಗ್ಗೆನೆ ಕಳಿಸ್ಕೊಡ್ತೀನಿ. ಒಂದು ಮಾತು ನೀವು ಹೇಳಿರಿ ಅಷ್ಟೇ, ಕೈ ರುಚಿ ಬಗ್ಗೆ ಮಾತಾಡೋಂಗೆ ಇಲ್ಲ. ಒಂದು ಸರ್ತಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಸಾಕಪ್ಪ. ರೈಟು, ಥ್ಯಾಂಕ್ ಯು ವೆರಿ ಮಚ್. ಸುಬ್ಲಕ್ಷ್ಮಿ, ಹಾಂ ಅಂಕಲ್, ನೀನು ಹೀಗೆ ಮಂಕಾಗಿ ಏನೋ ಯೋಚನೆ ಮಾಡ್ತಾ ಕೂತಿರ್ಬಾರ್ದಮ್ಮ. ಇನ್ನು ಮುಂದೆ ಆಗಿದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಮುಂದೇನಾಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ನೋಡು, ನಾವೊಂದು ಗುರಿ ಮುಟ್ಟಬೇಕಾದ್ರೆ ನಮ್ಮ ಚಿತ್ತ ಯಾವ ಕಡೆನೂ ಹೋಗ್ಬಾರ್ದು, ಅದ್ರ ಕಡೆನೇ ಇರಬೇಕು. ಅಂಕಲ್, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ನನ್ನ ಮುಂದೆ ದೂರದಲ್ಲಿ ಗುರಿ ಏನೋ ಕಾಣ್ತೈತೆ, ಆದ್ರೆ ಅದ್ರ ಕಡೆಗೆ ಹೋಗಕ್ಕೆ ಯಾವ ದಾರಿನೂ ಕಾಣ್ತಿಲ್ಲ ಅಂಕಲ್. ಕಾಣುತ್ತಮ್ಮ, ಕಾಣುತ್ತೆ. ಆ ವಿಷಯ ನಿನ್ನ ಹತ್ರ ಮಾತಾಡೋದಕ್ಕೆ ನಾ ಇಲ್ಲಿ ಬಂದೆ. ನಾಳೆ ನಿನ್ಗೊಂದು ಸರ್ಪ್ರೈಸ್ ಕಾದಿದೆ. ಅದ್ರ ಬಗ್ಗೆ ನನ್ನ ಫ್ರೆಂಡ್ ಹತ್ರ ಈಗ ತಾನೇ ಮಾತಾಡ್ತಿದ್ದೆ. ಒಂದು ದೊಡ್ಡ ಕಾಂಟ್ರಾಕ್ಟ್ ಸಿಕ್ಕತ್ತೆ. ಹೌದೇನ್ರಿ? ಯಾವ ಆರ್ಡರ್ ಸಿಗೋ ಹಾಗಿದೆ? ಅದೇ ಭಾರತಿ, AP ಹೋಮ್ ಪ್ರಾಡಕ್ಟ್ಸ್. ಹೆಸರು ಕೇಳಿಲ್ವಾ? ಸರಿಯಾಗಿ ಕೇಳಿದ್ರಿ. ಸುಬ್ಲಕ್ಷ್ಮಿ ನಮ್ಮ ಮನೆ ಬರೋಕ್ಕಿಂತ ಮುಂಚೆ ನಾವು ಆ ಕಂಪ್ನಿ ಪ್ರೊಡಕ್ಟ್ಸ್ ಅಲ್ವಾ ಯೂಸ್ ಮಾಡ್ತಿದ್ದಿದ್ದು. ನೀವು ಮಾರ್ಕೆಟಿಂದ ತರ್ತಿದ್ರಲ್ಲ ಈ ಪುಳಿಯೋಗರೆ, ಸಾಂಬಾರ್ ಪುಡಿ, ಅದ್ಯಾಕೆ ಈಗ ನಮ್ಮ ಮನೇಲಿರೋ ತುಪ್ಪ ಇದೆಯಲ್ಲ ಅದೇ ಬ್ರ್ಯಾಂಡ್ದು. ಈ ಟಿವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಲ್ಲ ರೀ. ಅದೇ ಕಂಪ್ನಿಲೇ ನಮ್ಮ ಸುಬ್ಬಿಗೆ ಆರ್ಡರ್ ಸಿಕ್ಕೋ ಹಾಗಿರೋದು. ಅಂಕಲ್, ಅಷ್ಟು ದೊಡ್ಡ ಕಂಪನಿಲಿ ನನಗೆ ಆರ್ಡರ್ ಸಿಗ್ತದಾ? ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ. ಆ ಕಂಪ್ನಿ MD ಬಗ್ಗೆ ಕೇಳಿದ ಮೇಲೆ ಒಂಥರ ಕಾನ್ಫಿಡೆನ್ಸ್ ಬಂತು. ಆ MD ಹೆಸರೇನು ಗೊತ್ತಾ? ಅರುಣ್ ಪ್ರಸಾದ್. ಫುಡ್ ಇಂಡಸ್ಟ್ರಿಗೆ ಬರೋಕ್ಕೆ ಮುಂಚೆ ದುಡ್ಡು ಮಾಡ್ತೀನಿ ಅನ್ನೋ ಥಾಟ್ ಬಿಟ್ಟು ಜನರಿಗೆ ಹೆಲ್ದಿ ಆಗಿರೋ ಟೇಸ್ಟಿ ಫುಡ್ ಕೊಡ್ತೀನಿ ಅಂತ ನನಗೆ ನಾನೇ ಪ್ರಮಾಣ ವಚನ ಮಾಡ್ಕೊಂಬಂದಿದ್ದೀನಿ. ದುಡ್ಡು ಮಾಡಬೇಕು ಅನ್ನೋರಿಗೆ ಬರೀ ದುಡ್ಡು ಮಾತ್ರ ಸಿಗ್ಬೋದು, ಆದರೆ ಕಷ್ಟಪಟ್ಟು ಮುಂದೆ ಬರ್ತೀನಿ ಅನ್ನೋನಿಗೆ ದುಡ್ಡು, ಗೆಲುವು, ಸಾಹಸ ಎಲ್ಲ ಸಿಗುತ್ತೆ. ಜನ ಇಲ್ಲಿ ಕ್ವಾಲಿಟಿ ಕೇಳ್ತಾರೆ ಹೊರತು ಕ್ವಾಂಟಿಟಿ ಅಲ್ಲ. ನೋಡಿ, ಕೆಟ್ಟದಾಗಿ ಫುಡ್ ಮಾಡಿ ಬಕೆಟ್ ಗಟ್ಟಲೆ ಕೊಡೋದಕ್ಕಿಂತ ಅಮೃತ ಮಾಡಿ ಸ್ಪೂನಲ್ಲಿ ಸರ್ವ್ ಮಾಡೋಣ. ಕೆಲಸದ ಬಗ್ಗೆ ತುಂಬ ಶ್ರದ್ಧೆ ಇದೆಯಂತೆ. ಆಮೇಲೆ ಅವ್ರವ್ರು ಮಾಡೋ ಕೆಲಸ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡೋದು, ಎಲ್ರೂ ಸಮನಾಗಿ ನೋಡೋದು. ತುಂಬ ಚಿಕ್ಕ ವಯಸ್ಸಂತೆ, ಆದರೆ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಒಳ್ಳೆ ಬಿಸ್ನೆಸ್ ಮ್ಯಾನ್, ಜೆಂಟಲ್ಮನ್ ಅಂತೆ. ಹಾಗಿರುವಾಗ ನಮ್ಮ ಸುಬ್ಲಕ್ಷ್ಮಿ ಕೈ ಚಳಕ ಏನು, ಇವಳು ಹಾರ್ಡ್ ವರ್ಕ್ ಎಂಥದ್ದು ಅಂತ ಗುರುತಿಸದೇ ಇರ್ತಾನ? ಹೌದಲ್ವಾ? ಒಳ್ಳೇದಾಯ್ತು. ಹಾಗಾದ್ರೆ ಸುಬ್ಲಕ್ಷ್ಮಿ, ನಾಳೆನೇ ಹೋಗಿ ನೀನು ಅವ್ರನ್ನ ಭೇಟಿ ಮಾಡು. ಎಲ್ಲ ಒಳ್ಳೇದಾಗ್ಲಿ. ಸರಿ ಆಂಟಿ. ನಾವು ಬೇರೆ ಫ್ಲಾಟ್ಗೆ ಹೋಗೋದಾ? ನೋ ಜಾನು, ನಾವು ಆ ಫ್ಲ್ಯಾಟಲ್ಲೇ ಇರೋಣ, ಆ ಫ್ಲ್ಯಾಟಲ್ಲೇ ಇರಬೇಕು. ವಾಟ್ ಇಸ್ ದಿಸ್ ಗ್ಯಾರಿ? ಇಷ್ಟೆಲ್ಲ ಆದ್ಮೇಲೂ ಅಲ್ಲೇ ಹೋಗಿರ್ಬೇಕಾ? ಆ ಸಿಲ್ಲಿ ಜನಗಳ ಮಧ್ಯೆ ಇರೋದಕ್ಕೆ ತುಂಬಾ ಹಿಂಸೆ ಆಗುತ್ತೆ. ನಾನಂತೂ ಅಲ್ಲಿಗೆ ಬರಲ್ಲ. ಬೇಕಾದ್ರೆ ನೀನೊಬ್ನೇ ಇರು. ಇಲ್ಲ ಜಾನು, ನಾನೊಬ್ಬನೇ ಅಲ್ಲ, ನೀನು ಅಲ್ಲೇ ಇರಬೇಕು. ಅವಳು ನಮಗೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಕ್ಕೆ ರಿವೆಂಜ್ ತಗೊಳಕ್ಕಾದ್ರೂ ನಾವಲ್ಲಿ ಇರಲೇಬೇಕು. ಗ್ಯಾರಿ,
ಅವಳ ಕಣ್ಣೆದುರುಗಡೆ ಖುಷಿಯಾಗೆ ಎಂಜಾಯ್ ಮಾಡ್ಕೊಂಡಿರ್ಬೇಕು. ನನ್ನ ಮುಂದೆನೇ ಸವಾಲಾಗಿ ಹೋಗಿದ್ದಾಳೆ, ನಾನು ವಾಪಸ್ ಬರಲ್ಲ, ಒಬ್ಳೆ ಬದುಕು ತೋರಿಸ್ತೀನಿ ಅಂತ. ಅದು ಹೇಗೆ ಬದುಕು ತೋರಿಸ್ತಾಳೆ ಅಂತ ಅಲ್ಲೇ ಇದ್ದು ನಾವು ನೋಡೋಣ. ನನ್ನ ಜೊತೆನೇ ಇರಬೇಕು. ಇಷ್ಟೆಲ್ಲ ಆದಮೇಲೇನೂ ಅಲ್ಲೇ ಇರಬೇಕು ಅನ್ನೋದಲ್ಲ ಪ್ರಶ್ನೆ. ಇಷ್ಟೆಲ್ಲ ಆದಮೇಲೇನೂ ಅಲ್ಲೇ ಇರಬೇಕು, ಅದೇ ಚಾಲೆಂಜು. ಮೊದಲಾಗಿದ್ದಿದ್ರೆ ನಾವಲ್ಲಿರೋದು ಬೇಡ ಅಂತ ಹೇಳ್ತಿದ್ದೆ. ಆದರೆ ಈಗ ನಾನೇನು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೆಲ್ಲ ಆಗಿದೆ. ಮತ್ತು ಇನ್ಯಾಕೆ ಭಯ? ಅವಳು ನಮಗೆ ಇಷ್ಟೆಲ್ಲ ಟಾರ್ಚರ್ ಕೊಟ್ಟಿದ್ದಕ್ಕೆ ರಿವೆಂಜ್ ತೊಗೊಳಕ್ಕಾದರೂ ನಾವಲ್ಲಿ ಇರಲೇಬೇಕು. ಗ್ಯಾರಿ, ಅವಳ ಕಣ್ಣೆದುರುಗಡೆ ಖುಷಿಯಾಗೆ ಎಂಜಾಯ್ ಮಾಡ್ಕೊಂಡಿರ್ಬೇಕು. ನನ್ನ ಮುಂದೆನೇ ಸವಾಲಾಗಿ ಹೋಗಿದ್ದಾಳೆ, ನಾನು ವಾಪಸ್ ಬರಲ್ಲ, ಒಬ್ಳೆ ಬದುಕು ತೋರಿಸ್ತೀನಿ ಅಂತ. ಅದು ಹೇಗೆ ಬದುಕು ತೋರಿಸ್ತಾಳೆ ಅಂತ ಅಲ್ಲೇ ಇದ್ದು ನಾವು ನೋಡೋಣ. ಅವಳು ಹಳ್ಳಿಯವ್ರ ಮುಂದೆ ನಿಂಗೆ ಎಷ್ಟೆಲ್ಲ ಅವಮಾನ ಮಾಡಿದ್ದಾಳೆ. ಅಂಥದ್ರಲ್ಲಿ ನಾವು ಇವಾಗ ಹೊರಗೆ ಬಂದರೆ ಅವಳಿಗೆ ಹೆದರ್ಕೊಂಡು ನಾವು ಹೊರಗೆ ಬಂದಂಗೆ ಆಗುತ್ತೆ. ನೋ, ಇನ್ನೇನಿದ್ರು ಫೇಸ್ ಟು ಫೇಸ್ ಹೆದರ್ಸ್ಬೇಕು. ಅವಳ ಮುಂದೆ ನೀನಿದ್ದು ಗುರು ಲೈಫಲ್ಲಿ ಚೆನ್ನಾಗಿ ಏನು ಅನ್ನೋದು ನೀನು ಅವಳು ತೋರಿಸ್ಬೇಕು. ಸೊ ಸದ್ಯಕ್ಕೆ ನಾವು ಬೇರೆ ಫ್ಲ್ಯಾಟ್ ಮಾಡೋದು ಬೇಡ, ನಾವು ಅಲ್ಲೇ ಇರೋಣ. ನಮಗೆ ಹೇಗೆ ಬೇಕು ಹಾಗೆ ಅವಳ ಕಣ್ಮುಂದೆನೆ. ಓಕೆ ಗ್ಯಾರಿ, ಯು ಆರ್ ರೈಟ್, ನಾವು ಅಲ್ಲೇ ಇರೋಣ. ಇದೇ ಖುಷಿಗೆ ಒನ್ ಮೋರ್ ಚಿಯರ್ಸ್. ಅಥರ್ವ, ಯಾಕೆ ಮಗ ನಿದ್ದೆ ಬರ್ಲಿಲ್ವಾ? ಶುಭಮ್ಮ, ಪಪ್ಪ ಇನ್ ಮುಂದೆ ನಮ್ ಜೊತೆ ಇರಲ್ವಾ? ಎಷ್ಟು ಖುಷಿಯಾಗಿ ಹಳ್ಳಿಯಿಂದ ಇಲ್ಲಿಗೆ ಬಂದ್ವಿ. ಬಂದಿದ ತಕ್ಷಣ ನಾವು ನಮ್ಮನೇಲಿ ಇರ್ತೀವಿ ಅನ್ಕೊಂಡೆ, ಆದ್ರೆ ಮತ್ತೆ ರಾಮು ತಾತ ಮನೆಯಲ್ಲೇ ಇದೀವಿ. ಪಪ್ಪಂಗ್ ನಿಜವಾಗ್ಲೂ ನಮ್ ಕಂಡ್ರೆ ಇಷ್ಟ ಇಲ್ವಾ? ಯಾಕೆ ಶುಭಮ್ಮ ಪಪ್ಪ ಹೇಗ್ ಮಾಡ್ತಾರೆ? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಅಂತಾರೆ. ನೀನ್ ಪಪ್ಪನ ಬಗ್ಗೆ ಕೆಟ್ಟದಾಗ ಮಾತಾಡ್ಬೇಡ ಮಗ. ಅವ್ರವ್ರ ಜೀವನ ಅವ್ರವ್ರ ಇಷ್ಟ, ಅವ್ರ ಇಷ್ಟ ಬಂದಂಗ ಅವ್ರು ಬದುಕ್ಬೋದು. ಅಂದ್ರೆ ನಿಮ್ ಪಪ್ಪ ಇನ್ಮೇಲೆ ನಮ್ ಜೊತೆ ಇರಕ್ಕಿಲ್ಲ ಮಗ. ಶುಭಮ್ಮ, ಅಥರ್ವ ಬಾಯ್. ಯಾಕೆ ಮಗ, ನಾನು ನಿನ್ ಜೊತೆ ಇರೋದು ನಿಂಗೆ ಸಂತೋಷ ಇಲ್ವಾ? ನೀನೇ ನನ್ನ ಪ್ರಾಣ ಅಂತ ಅನ್ಕೊಂಡಿವ್ನಿ, ನಿನಗೋಸ್ಕರನೇ ಬದುಕ್ತೀವ್ನಿ. ನನಗೆ ಪ್ರಪಂಚದಲ್ಲಿ ನೀನು ಒಬ್ಬ ಇದ್ರೆ ಸಾಕು ಮಗ. ನಿನಗೆ ನಾನು ನಿನ್ನ ಜೊತೆಲಿದ್ರೆ ಸಾಕು ಅಂತ ಅನ್ಸಕ್ಕಿಲ್ವಾ? ಸಾಕು ಶುಭಮ್ಮ, ನನಗೆ ನೀನು ಒಬ್ಳಿದ್ರೆ ಸಾಕು. ನನಗೆ ಯಾರು ಬೇಡ, ನನಗೆ ನೀನೇ ಬೇಕು. ಮಗ, ನೀನು ಶಾಲೆಗೆ ಹೋಗ್ಬೇಕು, ಸಂದಾಗಿ ಓದಬೇಕು, ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಬೇಕು, ದೊಡ್ಡ ಕಂಪನಿಗೆ ಬಾಸ್ ಆಗಬೇಕು. ಆಮೇಲೆ ಪಪ್ಪನ್ ತರ ಎತ್ತರ ಬೆಳಿಬೇಕಾ? ನಿಮ್ ಪಪ್ಪ ಎತ್ತರದಾಗಿಲ್ಲ ಮಗ, ಎತ್ತರದಲ್ಲಿದ್ದೀನಿ ಅನ್ನೋ ಭ್ರಮೆಲವ್ರೆ ಅಷ್ಟೇಯ. ಭ್ರಮೆ ಅಂದ್ರೆ ಏನು ಶುಭಮ್ಮ? ಭ್ರಮೆ ಅಂದ್ರೆ ವಾಸ್ತವ ಯಾವ್ದಲ್ವೋ ಅದು. ವಾಸ್ತವ ಅಂದ್ರೆ ಏನು ಶುಭಮ್ಮ?
ವಾಸ್ತವ ಅಂದ್ರೆ ಸತ್ಯ ಮಗ. ಅಂದ್ರೆ ಪಪ್ಪಂಗ್ ಸತ್ಯ ಏನು ಅಂತ ಗೊತ್ತಿಲ್ವಾ ಸುಬ್ಬಮ್ಮ? ಗೊತ್ತಿಲ್ಲ ಮಗ, ಆದ್ರೆ ಗೊತ್ತಾಗ್ಬೇಕು. ಒಂದಲ್ಲ ಒಂದಿನ ಗೊತ್ತಾಗೇ ಆಯ್ತದೆ.